ನತೋಸ್ಮ್ಯಹಂ ತ್ವಾಕಿಲ ಹೇತುಂ ನಾರಾಯಣಂ ಪೂರುಷಮಾದ್ಯಮವ್ಯಯಂ ಯನ್ನಾಭಿಜಾತಾದರವಿಂದಕೋಶಾತ್ ಬ್ರಹ್ಮಾವಿರಾಸೀದ್ಯತಯೇಷ ಲೋಕಃ ಜಯತ್ಯುಕ್ಷೇಣ ಸುಖಾತ್ಮಬಿಂಬಃ ಸ್ವೈಶ್ವರ್ಯಕಾಂತಿಪ್ರತತಃ ಸದೋದಿತ ಸ್ವಭಕ್ತಸಂತಾಪದುರಿಷ್ಟಹಂತ ರಾಮಾವತಾರೋ ಹರಿರೀಶಚಂದ್ರಮಃ ಯತ್ರ ಯತ್ರ ರಘುನಾಥಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿಂ ಭಾಷ್ಪವಾರಿ ಪರಿಪೂರ್ಣಲೋಚನಂ ಮಾರುತಿಂ ನಮತ ರಾಕ್ಷಸಾಂತಕಂ ಅನವಧ್ಯಾತ್ಮಚಾರಿತ್ರ್ಯಂ ವಾದಿ ಖದ್ಯೋತಭಾಸ್ಕರಂ ವಿದ್ಯಾಮಾನ್ಯ ಗುರುಂ ವಂದೇ ವಿದ್ಯಾವಿದ್ಯೋತಭಾಸ್ವರಂ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಹರಿಗುರುಭ್ಯೋ ನಮಃ. ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಕೊಪ್ಪ ಪ್ರಖಂಡದ ವತಿಯಿಂದ ನಡೆಯುತ್ತಾ ಇರುವಂತಹ ದತ್ತ ಜಯಂತಿಯ ಪ್ರಯುಕ್ತ ಆಚರಣೆಯಲ್ಲಿರುವಂತಹ ದತ್ತಮಾಲಾ ಅಭಿಯಾನದ ಶುಭಾವಸರದಲ್ಲಿ ಕೊಪ್ಪದ ಈ ಪ್ರದೇಶದಲ್ಲಿ ನಾವೆಲ್ಲ ಇದ್ದೇವೆ. ದತ್ತ ಜಯಂತಿಯ ಬಗ್ಗೆ ನಮಗೆ ಬಹಳಷ್ಟು ಅರಿವಿದೆ, ಬಹಳಷ್ಟು ತಿಳುವಳಿಕೆ ಇದೆ. ದತ್ತ ಅನ್ನೋದು ನಮ್ಮ ದೇವರು ಅನ್ನುವಂತಹ ಪುರಾಣ ಇತಿಹಾಸಗಳನ್ನೆಲ್ಲ ನಾವು ಕೆದಕಿ ನೋಡಿದಾಗ ದತ್ತಾತ್ರೇಯ ದೇವರು ಭಿಕ್ಷೆಯನ್ನು ಮಾಡಿ ಗುರುಸ್ಥಾನದಲ್ಲಿ ನಿಂತುಕೊಂಡು ಸಮಾಜವನ್ನು ಅನುಗ್ರಹಿಸಿದರು ಎನ್ನುವಂತಹ ವಿಚಾರಗಳು ದತ್ತಬೋಧೆಯಲ್ಲಿ ನಮಗೆ ಕಾಣಸಿಗತ್ತೆ. ಅವಧೂತರಾಗಿ ಶ್ರೀ ನೃಸಿಂಹ ಭಾರತಿ ನಾಮಧೇಯ ಮುಖಾಂತರ ಸಮಾಜಕ್ಕೆ ಸ್ವಸ್ಥವಾಗಿರತಕ್ಕಂತಹ ಬೆಳಕನ್ನು ಚೆಲ್ಲಿದವರು ದತ್ತಾತ್ರೇಯರು, ಅರ್ಥಾತ್ ತ್ರಿಮೂರ್ತಿಗಳ ಸ್ವರೂಪ ದತ್ತಾತ್ರೇಯರು ಅನ್ನುವಂತಹ ಒಂದು ಇತಿಹಾಸ ನಮ್ಮ ಮಧ್ಯದಲ್ಲಿದೆ. ದತ್ತಾತ್ರೇಯರು ಯಾವ ಕಾಲದವರು, ಬುಡಾನ್ ಸಾಹೇಬರು ಯಾವ ಕಾಲದವರು, ಸಾಮಾನ್ಯ ವಿಷಯ ಇದೆ. ಅವರೇ ಹೇಳ್ತಾರಲ್ಲ, ನಾವು ಹೇಳಬೇಕು ಅಂತ ಇಲ್ಲ. ಕ್ರಿಸ್ತ ಶಕ, ಕ್ರಿಸ್ತ ಪೂರ್ವ. ನಾವು ಹೇಳೋದು ಕೃಷ್ಣ ಶಕೆ 5000 ವರ್ಷದ ಹಿಂದಿದ್ದು. ನಾವು ಕ್ರಿಸ್ತ ಶಕವನ್ನು ಹೇಳಲ್ಲ, ಕ್ರಿಸ್ತ ಪೂರ್ವವನ್ನು ಹೇಳಲ್ಲ. ನಾವು ಹೇಳೋದು ಕೃಷ್ಣ ಶಕೆ. ಯಾವ ಕಾಲ? ದತ್ತಾತ್ರೇಯರು ಯಾವ ಕಾಲದವರು? ದತ್ತಾತ್ರೇಯರು ಚಂದ್ರದ್ರೋಣಗಿರಿಯಲ್ಲಿ ಬಂದು ನಿಂತುಕೊಂಡಿದ್ದಾರೆ ಅಂತಂದ್ರೆ ಆಮೇಲೆ ಯಾರು ಬಂದಿರಬೇಕು. ಅವರೇನು ಹೇಳ್ತಾರಲ್ಲ, ಮಣ್ಣಿನ ಹೆಂಟೆಗಳನ್ನು ಗೋರಿಗಳು ಅಂತ ಹೇಳ್ತಾರಲ್ಲ, ಹೇಳ್ಕೊಳ್ಳಿ, ನಮಗೇನು ಭಯ ಇಲ್ಲ. ಆದರೆ ಅದನ್ನು ಯಾಕೆ ಇಟ್ಕೊಂಡಿದ್ದಾರೆ? ಅವರು ಹೇಳ್ತಾರಲ್ಲ, ಮೂರ್ತಿ ಪೂಜೆ ಮಾಡುವವರು ಏನಂತಾರೆ, ಅವರೇ ಹೇಳ್ತಾರೆ ಕಾಪಿರರು ಅಂತ. ಅವ್ರು ಕಾಪಿ ಕುಡಿತಾರೆ ಇಲ್ಲವೋ ಗೊತ್ತಿಲ್ಲ ನಮಗೆ, ಆದರೆ ಅವ್ರು ಕಾಪಿರರು ಅಂತ ಅವರೇ ಹೇಳ್ತಾರಲ್ಲ. ಯಾಕೆ ಮತ್ತೆ ಅದು ಇರಬೇಕು? ಇನ್ನು ಸರ್ಕಾರನಾದರೂ ಯೋಚನೆ ಮಾಡಬೇಕಲ್ಲ, ಯಾಕಿಂತ ಸಮಸ್ಯೆಗಳನ್ನು ಹುಟ್ಟು ಹಾಕೋಬೇಕು? ಅದನ್ನು ಬಹಳ ಸಲೀಸಾಗಿ ನಿರ್ಣಯ ಮಾಡಬಹುದು. ಆ ಸಮಸ್ಯೆಯನ್ನ ಚಂದ್ರದ್ರೋಣಗಿರಿ ದತ್ತಾತ್ರೇಯರದ್ದೇ ಸನ್ನಿಧಾನ, ಅದರಲ್ಲಿ ಏನು ಸಂಶಯನೇ, ನಮಗಂತೂ ಸಂಶಯ ಇಲ್ಲ. ಯಾರು ಅದನ್ನು ಇವತ್ತು ಬಾಬಾ ಬುಡನ್ ಅಂದುಕೊಂಡು ಅಲ್ಲೇನೋ ಮಾಡ್ತಾ ಇದ್ದಾರಲ್ಲ, ಅದು ಕಾಶಿಯಲ್ಲಿ ನಡೆದಿದೆ ಬಹಳ ಕಾಲದಿಂದ ಹಿಂದೆ, ಇನ್ನು ಮುಂದೆ ನಡೆಯೋದಿಲ್ಲ. ಅಯೋಧ್ಯೆಯಲ್ಲಿ ನಡೆಯಿತು, ಇನ್ನು ಮುಂದೆ ನಡೆಯೋದಿಲ್ಲ. ಮಥುರಾದಲ್ಲಿ ಹಿಂದೆ ನಡೆದಿದೆ, ಈಗ ಪ್ರಾರಂಭ ಆಗಿದೆ, ಮುಂದೆ ಇದೂ ನಡೆಯಲ್ಲ. ಕೃಷ್ಣನ ಜನ್ಮಭೂಮಿ ಮಥುರಾ ಹಿಂದೆ ನಡೆದಿದೆ, ಈಗ ಚಾಲನೆ ಸಿಕ್ಕಿದೆ. ಇನ್ನೂ ಒಂದು ಸ್ವಲ್ಪ ದಿವಸ ಜೀವನ ಪಾಠವನ್ನು ನಾವು ಕೇಳಿದರೆ ಅನಸೂಯಾ ದೇವಿಯ ಕತೆ ಬರ್ತದೆ. ಅನಸೂಯಾ ದೇವಿ ಆ ಭಿಕ್ಷೆಯನ್ನು ಎತ್ತುಕೊಂಡು ಬಂದಾಗ ಆ ಭಿಕ್ಷೆಯ ಪಾಲನ್ನು ಹೇಗೆ ಹಂಚ್ತಾರೆ ಎನ್ನುವುದನ್ನು ಅನಸೂಯಾ ದೇವಿ ಹೇಳ್ತಾರೆ. ಅದನ್ನು ಸಮಾಜಕ್ಕೆ ಅವರು ಅದನ್ನು ವಿತರಿಸ್ತಾರೆ. ನೀನು ಹೆಂಗೆ ಬದುಕಬೇಕು, ನಿನ್ನ ಬದುಕು ಹೇಗೆ ಆದರ್ಶವಾಗಿರಬೇಕು. ಇವತ್ತು ಬಜರಂಗದಳ, ವಿಶ್ವ ಹಿಂದೂ ಪರಿಷತ್ ಆ ಹೋರಾಟದ ಕೆಚ್ಚದೆಯನ್ನು ಯಾಕೆ ಇಟ್ಕೊಂಡಿದೆ ಅಂತ ಕೇಳಿದರೆ ನಮಗೆ ತ್ಯಾಗವನ್ನು ಕಲಿಸಿದ್ದಾರೆ. ಇವತ್ತಿಗೂ ಆ ತ್ಯಾಗೇನೈಕೆ ಅಮೃತತ್ವ ಮಾನಸು ಅನ್ನುವಂತಹ ಆ ಉದ್ಘೋಷ ವಾಕ್ಯ ಏನಿದೆ, ಅದು ಇವತ್ತು ನಮ್ಮನ್ನು ಬಲಿಷ್ಠ ಮಾಡಿದೆ, ಅದು ತ್ಯಾಗದ ಗುಣದಿಂದ. ಹಾಗಾಗಿ ಅತ್ರಿ ಅನಸೂಯರು ಮಹರ್ಷಿಗಳಾಗಿ ಈ ಸಮಾಜವನ್ನು ನಡೆಸಿದ್ದಾರೆ. ಆ ಅತ್ರಿ ಅನಸೂಯರ ಸುಪುತ್ರನಾಗಿ ಜಗತ್ತಿಗೆ ಬೆಳಕು ಕೊಟ್ಟವರು ದತ್ತಾತ್ರೇಯ ದೇವರು. ಅಂತಹ ದತ್ತಾತ್ರೇಯ ದೇವರು ಆರ್ಷೇಯ ಕಾಲದವರು, ಬುಡಾನ್ ಸಾಹೇಬರು ಯಾವ ಕಾಲದವರು.
ಅವ್ರಿಗೆ ಯಾಕೆ ಅಲ್ಲಿ ಗೋರಿ ಬರಬೇಕು? ಹಾಗಾಗಿ ಇದನ್ನ ನಮ್ಮ ಸಮಾಜ ಅರಿತುಕೊಳ್ಬೇಕು. ನಮ್ಮ ಸಮಾಜ ಅದನ್ನು ಸರಿಯಾಗಿ ಚಿಂತಿಸಬೇಕು. ನಮ್ಮ ನಂಬಿಕೆ, ನಮ್ಮ ಅಸ್ಮಿತೆ ಅದು ನಿರಾತಂಕವಾಗಿ ನಡೆಯಬೇಕು, ಅದು ನಿರಂತರವಾಗಿ ನಡೆಯಬೇಕು. ಇದರಿಂದ ಯಾರಿಗೂ ತೊಂದರೆ ಇಲ್ಲ. ನಾವು ಭಾರತ ಮಾತೆಯನ್ನು ಪೂಜೆ ಮಾಡ್ತೇವೆ. ಭಾರತ ಮಾತೆ ಅಂದ್ರೆ ನಮಗಿದು ಮಣ್ಣು. ನಮ್ಮ ಕಣ ಕಣದಲ್ಲೂ ಕೂಡ ನಾವು ನಮ್ಮ ತಾಯಂದಿರನ್ನ ಪೂಜೆ ಮಾಡ್ತಾ ಬಂದವರು. ನಮ್ಮ ತಾಯಂದಿರಿಗೆ ಬಹಳ ದೊಡ್ಡ ಸ್ಥಾನ ಇದೆ. ಬೇರೆ ಯಾವ ಸಮಾಜದಲ್ಲಿ ತಾಯಂದಿರಿಗೆ ಸ್ಥಾನ ಇದೆ? ಸ್ವಲ್ಪ ಯೋಚನೆ ಮಾಡಿ. ಏನು ಹೆರ್ತಾನೆ ಹೋಗೋದಲ್ವಾ? ಏನಾದರೂ ಹಿಂದೆ ಮುಂದೆ ಏನಾದರೂ ಇದೆಯಾ? ನಮ್ಮಲ್ಲಿ ಹಾಗಿಲ್ವಲ್ಲ. ನಮ್ಮಲ್ಲಿ ಹೇಗಿದೆ? ಬಹಳ ಶಿಸ್ತಿದೆ. ನಮ್ಮಲ್ಲಿ ದಾಂಪತ್ಯಕ್ಕೆ ವಿಶೇಷವಾಗಿರತಕ್ಕಂಥ ಮನ್ನಣೆಯನ್ನು ಕೊಟ್ಟಿದ್ದಾರೆ. ಅದಕ್ಕೇನೆ ನಮ್ಮಲ್ಲಿ ಸೀತಾರಾಮ ಕಲ್ಯಾಣ ಇವತ್ತಿಗೂ ನಡೀತಾ ಇದೆ. ಶಿವನ ಕುರಿತಾಗಿ ಗಿರಿಜಾ ಕಲ್ಯಾಣ ಈ ಕ್ಷಣನೂ ನಡೀತಾ ಇದೆ. ಇನ್ನು ವೈಕುಂಠಾಧಿಪತಿ ಶ್ರೀಮನ್ ಮಹಾವಿಷ್ಣು ಶ್ರೀನಿವಾಸನ ಕುರಿತಾಗಿ ಇವತ್ತಿಗೂ ಶ್ರೀನಿವಾಸ ಕಲ್ಯಾಣ ನಡೀತಾ ಇದೆ. ಇದು ಕೇವಲ ತಿರುಪತಿಯಲ್ಲಿ ನಡೆಯೋದಲ್ಲ, ಗಲ್ಲಿ ಗಲ್ಲಿಗಳಲ್ಲಿ ನಡೆಯುತ್ತದೆ, ಊರು ಊರುಗಳಲ್ಲಿ ನಡೆಯುತ್ತದೆ, ಕೇರಿ ಕೇರಿಗಳಲ್ಲಿ ನಡೆಯುತ್ತದೆ. ನೀವು ಸ್ವಲ್ಪ ಕೊಪ್ಪದಿಂದ ಕೆಳಗೆ ಹೋದ್ರೆ ಇವತ್ತಿಗೂ ಗಿರಿಜಾ ಕಲ್ಯಾಣ ನಿರಂತರ ಪ್ರತಿದಿನ ನಡೆಯುತ್ತದೆ. ಇದನ್ನ ನಮ್ಮ ಸಮಾಜಕ್ಕೆ ದಾಂಪತ್ಯದ ಹೆಗ್ಗುರುತಾಗಿ ನಮ್ಮ ಆರ್ಷೇಯ ಗ್ರಂಥ ನಮ್ಗೆ ಕೊಟ್ಟಿದೆ. ಅದರ ಪ್ರತೀಕವಾಗಿ ನಮ್ಮಲ್ಲಿ ಸಾಂಸಾರಿಕ ಜೀವನವನ್ನು ಕಟ್ಕೊಂಡು ಬಂದಿದ್ದಾರೆ. ನಮ್ಮಲ್ಲಿ ಒಂದೆರಡು ಮದುವೆ ಅಂತ ಇಲ್ಲ, ನಮ್ಮಲ್ಲಿ ಒಂದೇ ಮದುವೆ. ಯಾರೋ ಅಪ್ಪಿತಪ್ಪಿ ಏನೋ ಆಗ್ತದೆ, ಅದು ಬೇರೆ. ಆದ್ರೆ ನಮ್ಮೊಳಗಿರ್ತಕ್ಕಂಥ ಈ ಸಾಂಸಾರಿಕ ನೈಪುಣ್ಯತೆ ಇದೆಯಲ್ಲ, ಇದು ಬಹಳ ದೊಡ್ಡದು. ಈಗ ನಮ್ಮಂತ ಸನ್ಯಾಸಿಗಳು ಮಠವನ್ನು ನಡೆಸ್ತಾ ಇದ್ದಾರೆ ಅಂತಂದ್ರೆ ಅದರ ಮೂಲ ಹೆಗ್ಗುರುತು ದಂಪತಿಗಳು ಅವರು ಹಾಕಿದ ಸಂಪತ್ತಿನ ಪ್ರತೀಕವನ್ನು ನಾವು ಮಠದಲ್ಲಿ ಶಿಷ್ಯವರ್ಗವನ್ನು ಬೆಳೆಸಿಕೊಂಡು ದೇವರ ಪೂಜೆಯನ್ನು ಮಾಡೋದು. ಆ ಗೃಹಸ್ಥಾಶ್ರಮ ಧರ್ಮ ಸನ್ಯಾಸ ಧರ್ಮವನ್ನು ಪೋಷಣೆ ಮಾಡ್ತಾ ಇದೆ. ಹಾಗಾಗಿ ನಮ್ಮಲ್ಲಿ 4 ಆಶ್ರಮಗಳಿಗೂ ಒಂದಲ್ಲ ಒಂದು ರೀತಿಯ ಬಂಧನ ಇದೆ. ಬ್ರಹ್ಮಚರ್ಯ ಇರಬಹುದು, ಗೃಹಸ್ಥ ಇರಬಹುದು, ವಾನಪ್ರಸ್ಥ ಇರಬಹುದು, ಸನ್ಯಾಸ ಇರಬಹುದು. ಈ 4 ಆಶ್ರಮ ಧರ್ಮಗಳು ನಮ್ಮ ಆಶಯವಾಗಿರ್ತಕ್ಕಂಥ ನಮ್ಮ ನಂಬಿಕೆಯನ್ನ, ನಮ್ಮ ಸಮಾಜದ ಮೇಲಿನ ವ್ಯವಸ್ಥೆಯನ್ನು ನಡೆಸ್ತಾ ಬಂದಿದೆ. ಉತ್ತರಾಖಂಡಿಗೆ ಹೋಗಬೇಕು, ಉತ್ತರಾಖಂಡಿಗೆ ಹೋಗಬೇಕು ಮತ್ತು ಅಸ್ಸಾಂಗೆ ಹೋಗಬೇಕು. ಅಲ್ಲಿ ಇಬ್ಬರು ಬಲಿಷ್ಠ ನಾಯಕರು. ಒಬ್ಬರು ಹಿಮವಂತ ಬಿಸ್ವಾಸ್ ಶರ್ಮಾ, ಅವರು ಅಸ್ಸಾಂನಲ್ಲಿ. ಇನ್ನು ಉತ್ತರಾಖಂಡ್ನಲ್ಲಿ ಪುಷ್ಕರ್ ಸಿಂಗ್ ಧಾಮಿ, ಪ್ರಬುದ್ಧ ನಾಯಕರು. ಆ ಇಬ್ಬರು ಮಾಡುವ ಕೆಲಸ ನೋಡಿ, ಅದನ್ನು ನೋಡಿ ಉಳಿದವರೆಲ್ಲ ಕಲಿಯಬೇಕು, ಅವರನ್ನು ನೋಡಿ ಕಲಿಯಬೇಕು. ಹಾಗೆ ಮಾಡ್ತಾ ಇದ್ದಾರೆ. ಅವರ ರಾಜ್ಯ ಎಲ್ಲಿವರೆಗೆ ಬಲಿಷ್ಠವಾಗ್ತಾ ಇದೆ ಅಂತಂದ್ರೆ ಅಕ್ರಮ ನುಸುಳುಕೋರರನ್ನ ಅಡ್ರೆಸ್ ಇಲ್ಲದಂತೆ ಅವರು ಅಟ್ಟಿಸ್ತಾ ಇದ್ದಾರೆ. ಹಂತವಾಗಿರ್ತಕ್ಕಂಥ ಧಾರ್ಮಿಕ ಕ್ಷೇತ್ರ ಕಂಕನಾಡಿ ಗರಡಿ ಅಂತಾರೆ ಅದನ್ನು. ಆ ಕಂಕನಾಡಿ ಗರಡಿಯಲ್ಲಿ ಇಬ್ಬರು ಅಣ್ಣ ತಮ್ಮಂದರು ಸಾಧನೆಯನ್ನು ಮಾಡಿ ಪವಾಡ ಪುರುಷರಾಗಿ ಸಮಾಜಕ್ಕೆ ಮಾರ್ಗದರ್ಶನ ಮಾಡಿ ಅವರು ದೈವಗಳಾಗಿ ತಮ್ಮ ಸಾನ್ನಿಧ್ಯವನ್ನು ಹೊಂದಿದವರು ಕೋಟಿ ಚೆನ್ನಯ್ಯರು. ನಮ್ಮಲ್ಲಿ ಒಂದು ಸಂಸಾರ ಅಂತ ನೀವು ಕನ್ನಡ ಶಬ್ದದಲ್ಲಿ ಬರೆದ್ರೆ ಅದಕ್ಕೆ ಒಂದು ಕಟಾರ ಕೊಟ್ಟು ಬಿಟ್ರೆ ಅದೇ ಸಂಸ್ಕಾರ ಆಗೋದು. ಇದು ನಮ್ಮ ಮನೆಯಿಂದ ಪ್ರಾರಂಭ ಆಗಬೇಕು. ಶಾಲೆಯಲ್ಲಿ ಸಿಗೋದಿಲ್ಲ, ಬೇರೆ ಎಲ್ಲೂ ಸಿಗೋದಿಲ್ಲ. ನೀವು ನಾಳೆ ನಮ್ಮ ಮೇಲೂ ಹೇಳಬಹುದು ಮಠದಲ್ಲಿ ಸಿಗತ್ತಾ ಅಂತ. ಮಠದಲ್ಲಿ ಸಿಗತ್ತೆ, ಮಠಕ್ಕೆ ಹೋಗುವ ಗುಣ ಆದರೂ ಬೆಳೆಸ್ಕೊಳ್ಬೇಕು. ನಾವು ಸಿಗತ್ತೆ, ಆದರೆ ಇವತ್ತು ಎಲ್ಲವನ್ನೂ ನಾವು ಕಳಚಿಕೊಂಡಿದ್ದೇವೆ. ಈ ಸ್ಥಿತಿಯಿಂದ ನಮ್ಮ ಚಿಂತನೆಗಳು, ನಮ್ಮ ಆಲೋಚನೆಗಳು ನಮ್ಮ ಕಡೆಗೆ ಬೆಳಕು ಬೀರೋದಿಲ್ಲ. ಹೊರಗಿನವರು ಯಾರೋ ಏನೋ ಹೇಳ್ತಾರೆ ಅಂತ ನಾವು ತಲೆಗೆ ತುಂಬಿಕೊಳ್ತೇವೆ. ಹಾಗಿರುವುದರಿಂದ ಈ ವ್ಯವಸ್ಥೆ ನಮ್ಮನ್ನು ಬಿಟ್ಟು ಹೋಗುವ ಮೊದಲೇ ನಾವಿದನ್ನು ಸಶಕ್ತೀಕರಣಗೊಳಿಸಬೇಕು. ಆ ದೃಷ್ಟಿಯಿಂದ ನಮ್ಮ ನಂಬಿಕೆ, ನಮ್ಮ ಆಶಯವಾಗಿರ್ತಕ್ಕಂತಹ ಪದ್ಧತಿಯಲ್ಲಿದ್ದಂತಹ ಚಂದ್ರದ್ರೋಣ ಪರ್ವತದಲ್ಲಿ ದತ್ತಾತ್ರೇಯರು ಇದ್ದಾರೆ ಎನ್ನುವ ನಂಬಿಕೆಯಿಂದ, ಆ ಸಾನ್ನಿಧ್ಯದ ಕಳೆಯಿಂದ ಅನಂತವಾಗಿ ದತ್ತಾತ್ರೇಯರ ಆರಾಧನೆಗಳು ನಡೆಯುತ್ತೆ. ಇವತ್ತು
ಭಗವದ್ಗೀತೆಯ ಸಂಪನ್ನ ಕಾಲ, ಗೀತಾ ಜಯಂತಿ ಇವತ್ತು. ಈ ಗೀತಾ ಜಯಂತಿಯ ಕಾಲದಲ್ಲಿ ನಾವು ಕೊಪ್ಪದಲ್ಲಿದ್ದೇವೆ. ಆವತ್ತು ಕೃಷ್ಣ ಕೊಟ್ಟಿರುವ ಸಂದೇಶ ನಿಯತಂ ಕುರು ಕರ್ಮ ತ್ವಂ ಕರ್ಮ ಜಾಹ್ಯೋಯ ಕರ್ಮಣ. ನಾವು ಈ ವ್ಯವಸ್ಥೆಯ ಒಳಗೆ ನಮ್ಮ ಕರ್ಮವನ್ನು ನಿರಂತರ ಮಾಡಬೇಕು. ಏನಕ್ಕೆ? ದತ್ತಾತ್ರೇಯನ ಪೀಠ ಅದು ಹಿಂದೂಗಳಿಗೆ ಮೀಸಲಾಗಿರಬೇಕು. ಇನ್ನು ಬೇರೆ ಯಾವ ಮತ ಧರ್ಮದವರು ಅಲ್ಲಿ ಇದ್ರೆ ಅವ್ರು ಆದಷ್ಟು ಬೇಗ ಜಾಗ ಖಾಲಿ ಮಾಡಬೇಕನ್ನುವಂತಹ ಒಂದು ಸಂದೇಶ ನಮ್ಮ ಕಡೆಯಿಂದ ಹೋಗಲೇಬೇಕು. ಈ ಕರ್ತವ್ಯ ನಮ್ಮ ಕಡೆಗೆ ಆಗಬೇಕು. ಅದಕ್ಕೆ ಕಾನೂನಿನ ತಡೆ ಇರ್ಬೋದು ಅಥವಾ ಇನ್ನೊಂದು ತಡೆ ಇರ್ಬೋದು, ಅದೆಲ್ಲ ಅನಂತರದ ವಿಷಯ. ಮೊದಲು ನಮ್ಮ ನಂಬಿಕೆಗೆ ಯಾವುದೇ ಕಾನೂನಿನ ಅಸ್ತ್ರ ಇಲ್ಲ. ನಂಬಿಕೆ ಅನ್ನೋದೇ ಬಹಳ ಶ್ರೇಷ್ಠ. ನೀವು ನ್ಯಾಯಾಲಯದಲ್ಲಿ ಹೋದರೂ ಅಲ್ಲೂ ಒಂದು ನಂಬಿಕೆ ಇದೆ, ಅಲ್ಲೂ ಒಂದು ಧರ್ಮಗ್ರಂಥ ಇದೆ, ನಮ್ಮದಾದ ಭಗವದ್ಗೀತೆ. ಅದರ ಮೇಲೆ ಕೈ ಇಟ್ಟೇ ಮಾತಾಡಬೇಕು ನೀವು. ಅಲ್ಲೂ ಕೂಡ ನಂಬಿಕೆ ಇದೆ. ಕಾನೂನು ಇದ್ರೂ ಕೂಡ ಅಲ್ಲಿ ಆ ನಂಬಿಕೆಯನ್ನು ಬೆಳೆಸಿದ್ದಾರೆ. ಮುಂದುಗಡೆ ಇದೆ ಸತ್ಯಮೇವ ಜಯತೆ ಅಂತ. ಹಾಗಿರುವುದರಿಂದ ನಮ್ಮ ಹಿರಿಯವರು ಈ ನಂಬಿಕೆಯನ್ನ ಆ ಕಾನೂನಿನ ಒಳಗೂ ತಂದಿದ್ದಾರೆ. ಹಾಗಾಗಿ ಇವತ್ತು ನಾವು ದತ್ತಮಾಲೆಯನ್ನು ಹಾಕ್ತೇವೆ, ಹನುಮ ಮಾಲೆಯನ್ನು ಹಾಕ್ತೇವೆ. ಈ ಸಮಯದಲ್ಲಿ ಶಬರಿಮಲೆಯ ಮಾಲೆಯನ್ನೂ ಹಾಕ್ತೇವೆ. ಇದು ನಮ್ಮ ನಂಬಿಕೆ, ಇದು ನಮ್ಮದಾಗಿರ್ತಕ್ಕಂತಹ ಶ್ರದ್ಧೆ. ಕೈಯನ್ನು ಮುಷ್ಟಿ ಮಾಡಬೇಕು, ಮನಸ್ಸನ್ನ ಏಕಾಗ್ರತೆಗೆ ತರಬೇಕು, ಬೆನ್ನು ನೆಟ್ಟಗೆ ಮಾಡಿ ನಮ್ಮ ಘೋಷಣೆ ಹೇಗಿರಬೇಕು ಅಂತಂದ್ರೆ ಇದು ಕೇವಲ ಕೊಪ್ಪಕ್ಕೆ ಸೀಮಿತ ಆಗಬಾರದು. ಇದು ಇಡೀ ಕರ್ನಾಟಕದೊಳಗೆ ಹಾಕಬೇಕು. ನಮ್ಮ ದತ್ತಮಾಲೆಯನ್ನ ಯಾರು ಅಣಕಿಸಿದ್ದಾರೆ ಅವರೆಲ್ಲ ಮೂಗಿನ ಮೇಲೆ ಬೆರಳಿಡಬೇಕು ನಾಳೆಯಿಂದ. ಇದು ಇವರ ತಾಕತ್ತು ಅಂತ. ಹಾಗಾಗಿ ಬೋಲೋ ಭಾರತ್ ಮಾತಾ ಕಿ